ಪ್ಲಾಸ್ಟಿಕ್ ಬಾಟಲ್ ಆಗಲಿ ಒಂದು ಬಿಸ್ಕೆಟ್ ಕವರ್ ಸಹಿತ ಬ್ಯಾಗ್ ಒಳಗೆ ತೊಗೊಂಡು ಹೋದ್ರು ಅದಕ್ಕೆ ಹೊಳ್ಳಿ ಇಷ್ಟಂತ ಅಮೌಂಟ್ ಡೆಪಾಸಿಟ್ ಮಾಡ್ಕೋತಾರ. ಇವಾಗ ಸ್ಟಾರ್ಟ್ ಆಯ್ತು ನೋಡ್ರಿ ಹೆವೆನ್. ಇಷ್ಟೋ ಮಟ್ಟ ಬಂದಿದ್ದಲ್ಲ. ಬರೋರು ಒಂದು ಸ್ವಲ್ಪ ಬೇಗನೆ ಬರ್ರಿ, ವಾಪಸ್ 3-4 ಗಂಟೆ ಮೇಲೆ ಅಂತೂ ಬರೋಕೆ ಹೋಗ್ಬಿಡ್ರಿ. ಬಂದ್ರೆ ಆ ಕಡೆ ಹೋಗೋದು ನಿಮಗೆ ಭಾಳ ಲೇಟ್ ಆಗುತ್ತೆ. ಬೈ ಹೆಂಗಿತ್ತು ಫಾಲ್ಸ್? ಬೈ ಎಕ್ಸ್ಪೆಕ್ಟೇಷನ್ ಬಾಹುಬಲಿ ಫಿಲಮ್ ಇಂದಿತ್ತು, ಬಟ್ ಇಲ್ಲಿ ಬಂದಿಂದ ನಿಜ. ಎಲೆ ಅಡಿಕೆ ತಿನ್ನತ್ತಾರ ನೋಡಿ ಇವರು ಹಿಡ್ಕೊಂಡು ಅಗಳೇ ಯಾವಾಗ ಗ್ರೀನ್ ಅದು ಎಲೆ ಅಡಿಕೆ ಒಳ್ಳೆ ಹಿಡ್ದಾರ ನೋಡ್ರಿ ಅಲ್ಲಿ. ಬಂತು ಫಾಲ್ಸ್ ಬಂತು, ತೋರಿಸ್ತೀನಿ. ಮಳೆ ಆದ್ರೆ ಚಲೋ ಇರ್ತಿತ್ತು, ಮಳಿನ ಆಗಿಲ್ಲ, ಏನು ಮಾಡಕ್ಕೆ ಬರಲ್ಲ. ಬರೋರು ಮಳೆ ಆಗಿರ್ತೈತಿ ಇಲ್ಲ ಇಲ್ಲಿ ಬಂದಾಗ ಕೇಳ್ಕೊಂಡು ಬರ್ರಿ. ಫಾಲ್ಸ್ ಇಲ್ಲೆಲ್ಲ ಭಾಳ ಗಲೀಜಾಗುತ್ತೆ ನೀರು, ಅಲ್ಲೇ ಸ್ನಾನ ಮಾಡ್ಕೊಂಡ್ಬಿಡ್ತೀವಿ. ಸ್ನಾನ ಅಂತೂ ಮಾಡಿದ್ವಿ, ಕ್ಲಿಪ್ಸ್ ತೊಗೊಳ್ಳೋದಲ್ಲ, ಹೆವಿ ಕೋಲ್ಡ್ ಇತ್ತು ನೀರು. ಕ್ಯಾಮ್ರಾ ಬ್ಯಾಟ್ರಿ ಅಲ್ಲಿ ಮತ್ತೇನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ತೊಗೊಳ್ಳಿಲ್ಲ. ಬೈ ಹೆಂಗಿತ್ತು ಫಾಲ್ಸ್? ಬೈ ಎಕ್ಸ್ಪೆಕ್ಟೇಷನ್ ಬಾಹುಬಲಿ ಫಿಲಮ್ ಇಂದಿತ್ತು, ಬಟ್ ಇಲ್ಲಿ ಬಂದಿಂದ ನಿಜ ಮೂಗಿಲಿ ಆಗಿಬಿಟ್ಟೈತೆ ನೋಡಿ. ಮಳೆ ಆದ್ರೂ ಒಂದು ಸ್ವಲ್ಪ ಚಲೋ ಇರ್ತಿತ್ತು, ಮಳೆ ಇಲ್ಲ ಏನಿಲ್ಲ. ಇನ್ನು ಮಾನ್ಸೂನ್ ಸ್ಟಾರ್ಟ್ ಆಗುತ್ತಲ್ಲ, ಬರ್ರಿ ಅವಾಗ ಸಖತ್ತಾಗಿರುತ್ತೆ. ನಾಳೆ ಇನ್ನೊಂದು ಫಾಲ್ಸ್ ಉಂಟಿವಿ. ಇಲ್ಲಿ ನಮ್ಮ ತಮಿಳು ಬರಲ್ಲ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀವಿ ಹಂಗೆ. ಮತ್ತು ಟ್ರಾವೆಲರ್ ಅಂದರೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ಬೇಕು, ಭಾಷೆ ಬರಿಲ್ಲ ಅಂದರು. ಇನ್ಕ ಮಲಯಾಳಂ ತೆರೀದ ತುಪ್ಪ ಇಲ್ಲನ್ ಕೇಳಿ ಅವ್ರ ತಿಳಿಯಂಗಿಲ್ಲ ಬಿಡ. ಅನ್ನ ತುಪ್ಪದ ಪಡ್ಡು ಬೇಕಂತ ಅಜ್ಜಿ ಕಡೆ ಇಲ್ಲ. ಗೀ 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 ಸೊಲ್ಲು. ತಮಿಳಲ್ಲಿ ಏನ್ ಹೇಳ್ತಾರೆ ಇದಕ್ಕೆ? ಪಡ್ಡು ಪಡ್ಡು ಅಂತ. ಪಡ್ಡು ಪಣಿಯಾರು ಪಣಿಯಾರು. ಅಜ್ಜಿ ಗೀ ಗೀ ತುಪ್ಪ ಗೀ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಸು ತುಪ್ಪ ಇಲ್ಲ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ഇടുക്കി എന്റെ സിസ്റ്റർ വീട് അവിടെയാ, ഇടുക്കി ഡിസ്ട്രിക്റ്റിൽ പണ്ടിപ്പെരിയാർ. മൈസാപൂർ സംതിങ്. ഇടുക്കിയില് ഇടുക്കി മുല്ലപ്പെരിയാർ, വണ്ടിപ്പെരിയാർ. എം സ്റ്റാർട്ട് ബൈ എം. कौन है ये लोग? ಸ್ಟಾರ್ಟ್ ಬೈ ಎಂ. ಮಳ್ಳಿ ಪುರ ಸಮಥಿಂಗ್. ಮಲ್ಲಿಪುರ ಮಲಪುರ ಮುಲ್ಲಪೆರಿಯಾರ. ಕರೆಕ್ಟ್. ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಮುಲ್ಲ ಪೆರಿಯಾರ ಇರ್ಕ ನಲ್ಲ ಕುಟ್ಟಿ ಕೇಳ ಕುಟ್ಟಿ ನಲ್ಲ ಅಚ್ಚ. A few moments later. ಅದು ಉದ್ದ ಐತೆ ಅಷ್ಟ ದಪ್ಪಿಲ್ಲ. ಆಂಟಿ ನಾವು ಚೀಟಿಂಗ್ ಮಾಡಾತ. ನೋ ಚೀಟಿಂಗ್, ಕಲರ್ ಇಸ್ ಇಂಪಾರ್ಟೆಂಟ್. நல்லா இருக்கு எனக்கு தெரியாத. ಸ್ವೀಟ್ ಆಯ್ಕೆ ಈ ಕೈ ಹಾಕಿದ್ರೆ ಎಲ್ಲ ಚೊಕ್ಕ ನನಗೆ ಬಾಡ್ ಸುಂದ್ರ ಅಲ್ಲಿ ಹೋಗ್ಲೇ ಚೊಕ್ಕ ಆಗ್ಲಿ. The next day. ಸೊ ಗೈಸ್ ಇದೇ ರೂಮ್ ಒಳಗೆ ಇದ್ದಿದ್ದು. ನಿನ್ನೆ ನೈಟ್ ಇಲ್ಲೇ ಸ್ಟೇ ಆಗಿದ್ವಿ. ಹೊರಡ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 12 ಗಂಟೆ ಆಯಿತು. 12 ಅವರ್ಸ್ ಆಗೈತೆ, 24 ಅವರ್ಸ್ ಆಯ್ತು ನಾವು ಚೆಕ್-ಇನ್ ಆಗಿ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಫಾಲ್ಸ್ ಇದೆ, ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಹೋಗೋಣ. ಟ್ರಿಪ್ಪಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸ್ವಲ್ಪ ಹೇಳ್ಬಾ. ಯಾವನೇವನು ಗೊತ್ತಿಲ್ದಿರ ಭಾಷೆಲಿ ಏನೇನೋ ಮಾತಾಡ್ತಾವನೆ. ಹೇಳಪ್ಪ ಹುಡುಗ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ತಮಿಳ್ನಾಡು ಮಿನಿ ಬಸ್ ಮೇಲೆ ರಾಕಿ ಬಾಯ್, ದಟ್ಸ್ ವೈ ವಿ ಫ್ಯಾನ್ ಆಫ್ ಯಶ್ ಬಾಸ್. ಇವಾಗ ಫಾಲ್ಸಿಗೆ ಹೊಂಟಿವಿ. ಬ್ರೇಕ್ಫಾಸ್ಟ್ ಅಂತೂ ಮಾಡ್ಕೊಂಡಿವಿ ಅಲ್ಲೇ. ಬಟ್ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗೈತೆ. ರೇಟು ಈ ಟೂರಿಸ್ಟ್ ಬರ್ತಾರಂತ ಜಾಸ್ತಿ ಮಾಡಿದ್ನೆ ಮಾಡಲ್ಲ. 3 ಬೈಕ್ಸ್ 1 ಬೈಕ್ 10 ರೂಪೀಸ್. ಫೈನಲಿ ಫಾಲ್ಸಿಗೆ ಬಂದಿವಿ ಗೈಸ್. ಇಲ್ಲಿಂದ ಸ್ಟೆಪ್ಸ್ ಅದ, ನಡ್ಕೊಂಡು ಹೋಗ್ಬೇಕು, ಗಾಡಿ ಹೋಗಲ್ಲ. 1200 ಸ್ಟೆಪ್ಸ್ ಏನೋ ಅದಾವಂತ, ನೋಡೋಣ ಇವಾಗ. ಫಾಲ್ಸಿಗೆ ಬರೋರು ಆಗಾಯ ಫಾಲ್ಸ್ ಅಂತೇಳಿ, ಫಾಲ್ಸಿಗೆ ಬರೋರು ಪರ್ ಪರ್ಸನ್ 30 ರೂಪೀಸ್ ಎಂಟ್ರಿ ಫೀ ಇರುತ್ತೆ. ನೀವು ಏನೇ ಪ್ಲಾಸ್ಟಿಕ್ ಬಾಟಲ್ ಆಗಲಿ ಒಂದು ಬಿಸ್ಕೆಟ್ ಕವರ್ ಸಹಿತ ಬ್ಯಾಗ್ ಒಳಗೆ ತೊಗೊಂಡು ಹೋದ್ರು ಅದಕ್ಕೆ ಹೊಳ್ಳಿ ಫೀ ಇರುತ್ತೆ. ಇಷ್ಟಂತ ಅಮೌಂಟ್ ಡೆಪಾಸಿಟ್ ಮಾಡ್ಕೋತಾರೆ. ಹೊಳ್ಳಿ ನೀವೇನಾದರೂ ತಿಂದು ಅಲ್ಲೇ ಹಾಳಿ ಹೋಗೋದು ಬಂದ್ರೆ ಅದನ್ನು ನಿಮಗೆ ಅಮೌಂಟ್ ವಾಪಸ್ ರಿಫಂಡ್ ಮಾಡಲ್ಲ. ಅದನ್ನು ಹಾಳಿ ಹೊರ ತೋರಿಸಿದ್ರೆ ಮಾತ್ರ ರಿಫಂಡ್ ಮಾಡ್ತಾರೆ. ಇದು ಸಹಿತ ನೋಡ್ರಿ ಎಷ್ಟು ಇದನ್ನು ಮಾಡಿದ್ರು ಇಲ್ಲಿ ಪರಿಸರನ. ನಮ್ಮ ಸೈಡೆಲ್ಲ ಹಂಗೆ ಕಾಡೊಳಗೆ ಎಲ್ಲ ಹೋಟೆಲೆಲ್ಲ ಅಲ್ಲೇ ತಿಂದು ಅಲ್ಲೇ ಬಿಸಾಕಿ ಬರ್ತಾರೆ. ನಮ್ಮ ಸೈಡು ಹಿಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ಟೆಪ್ಸ್ ಇದಾವೆ.
1200 ಸ್ಟೆಪ್ಸ್ ಇದಾವೆ. ಈ ಸ್ಟೆಪ್ಸು ಎಷ್ಟು ಹೈ ಇದಾವೆ ಅಂತೇಳಿ ಹೋಗೋದೇನೋ ಆರಾಮಾಗಿ ಹೋಗ್ಬೋದು. ತಿರ್ಗಾ ಹಳ್ಳಿ ಇರೋದಿದೆಯಲ್ಲ ಇಷ್ಟು ಡೀಪ್ ಆಗೈತೆ ಅಂತ ತೋರಿಸ್ತೀನಿ ಬರ್ರಿ. ಇನ್ನು ಮುಂದ್ಗಡೆ ಹೋಗಿ ಸಿಕ್ಕಾಪಟ್ಟೆ ಡೀಪ್ ಐತಿ. ವೆದರ್ ಒಂದಿದ್ರೆ ಚೆನ್ನಾಗಿರೋದು. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯ. ಇನ್ನೇ ನಿಯರ್ ಬಂದ್ವಿ. ನೀನಂತರೂ ಫಾಲ್ಸ್ ನೋಡಿದ್ರಿ, ಬಾಹುಬಲಿ ಮೂಗಿಲಿ ಆತು ಸೌಂಡ್ ಕೇಳಾತೈತಿ. ನೋಡ್ಕೊಂಡ್ಬಿಟ್ರಿ ಹೆಂಗೈತೆ ಅಂತೇಳಿ. ಇವಾಗ ಸ್ಟಾರ್ಟ್ ಆಯ್ತು ನೋಡ್ರಿ. ಹೆವೆನ್ ಇಷ್ಟೋ ಮಟ್ಟ ಬಂದಿದ್ದಲ್ಲ. ಬಂದು ಫಾಲ್ಸ್ ನಿಯರ್ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗೈತಿ. ಸ್ಟೆಪ್ಸು ಇಳಿಬೇಕಾದ್ರೆ ನಿಮ್ಗೆ ಇದು ಅನ್ಸಲ್ಲ, ಕಾಲೆಲ್ಲ ಶೇಕ್ ಆಗ್ತಿದ್ದಾವೆ ಇಳಿದು ಇಲ್ಲ ಹತ್ತಬೇಕಾದ್ರೆ ಹಂಗ ಏನೋ. ನಮ್ಮ ಸೆಕೆಂಡ್ ಲಾಗರ್ ಸ್ಟಾರ್ಟ್ ಮಾಡ್ಯಾರ ಆಲ್ರೆಡಿ, ನಾಗರಾಜ್ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಸೊ ಗಾಯ್ಸ್, ಇವಾಗ ಒಂದು ಆಫ್ ರೋಡ್ ಐತಿ, ಬೇರೆ ಆಫ್ ರೋಡು. ಫಾಲ್ಸಿಗೆ ದಾರಿ ಉಲ್ಟಾ ಹಾಕ್ಬೇಕಿವಿ, ತೋರಿಸ್ತೀನಿ ಬರ್ರಿ. ಭಾಳ ಸ್ಕೇರಿ ಐತಿ ದಾರಿ ಮಾತ್ರ ನೋಡ್ರಿ. ಬಟ್ ಇಲ್ಲಿ ಯಾರೂ ಬಂದಿಲ್ಲ, ನಾವು ಹೋಗತ್ತೀವಿ, ಪ್ರಯತ್ನ ಮಾಡತ್ತೀವಿ. ಜಸ್ಟ್ ವೇಟ್. ಬರ್ರಿ ಬೇಕು ಬರ್ರಿ. ಲಿಟ್ರಲಿ ಸೀರಿಯಸ್ ಆಗೈತಿ. ಅಲ್ಲಿ ಒಳಗಡೆ ಎಷ್ಟು ಕೋಲ್ಡ್ ಐತಂದ್ರೆ ಒಂದು ಸೆಕೆಂಡ್ ಜಂಪ್ ಮಾಡ್ತೀನಿ. ಅಮ್ಮ ಮಾನ್ಸೂನ್ ಸ್ಟಾರ್ಟ್ ಆಗುತ್ತಾ, ಎಷ್ಟು ವೇಟ್ ಮಾಡಿರಿ. ಅಯ್ಯಪ್ಪ, ನಮ್ಗೆ ಗೊತ್ತಲ್ಲ ನಾವು ಹೋಗೋದೇ ಎಂಥ ಪ್ಲೇಸಲ್ಲಿ ಆಲ್ಮೋಸ್ಟ್ ಅಡ್ವೆಂಚರ್ ಬೇಕು ನಮಗೆ. ಇದಕ್ಕಿನ್ನ ಏನು ಬೇಕು ರೀ ಇನ್ನೂ ಪ್ಲೇಸು. ಇಲ್ಲಿ ಅಡ್ವೆಂಚರ್ ನಾವು ಸಪ್ರೇಟ್ ರೂಟ್ ಹುಡ್ಕೊಂಡು ಹೋಗ್ತಾ ಇದ್ವಿ. ಇಂಥ ಪ್ಲೇಸ್ ಒಳಗೆ ನೋಡ್ರಿ ಶಿವ ಅಲ್ಲಿ ಐತಿ, ಚಿಕ್ಕದೈತಿ, ಕಾನಲ್ ಅನ್ಸುತ್ತಾ. ಜೂಮ್ ಹಾಕಿ ನೋಡ್ರಿ ಹೆಂಗೆ ನಿಲ್ಸೈತೆ ನೋಡ್ರಿ. ಉದ್ಭವ ಆಗಿದ್ದಿರ್ಬೋದು ಅದು, ಮೇ ಬಿ ಗೊತ್ತಿಲ್ಲ. ಬಟ್ ಅಷ್ಟು ಸಖತ್ತಾಗೈತೆ ಅಂದ್ರೆ ಅದು ಒಂಥರ ಡಿಸೈನ್ ಭಾರಿ ಆಗೈತೆ ಅದು. ಅಲ್ಲಿ ಇಳಿಯೋಕ್ಕಾಗಲ್ಲ, ಡಿಫಿಕಲ್ಟ್ ಆಯ್ತು ಇಳಿಯೋಕ್ಕಿಲ್ಲ. ಇಳಿದು ಹೋಗ್ತಿದ್ವಿ ಅಲ್ಲಿ. ದಾರಿ ಎಷ್ಟು ಡಿಫಿಕಲ್ಟ್ ಆಯ್ತು ಅಂತ. ಇನ್ನೂ ಸ್ಟೆಪ್ಸ್ ಇತ್ತು, ಇಲ್ಲಿ ಮಾತ್ರ ಫುಲ್ ಆಫ್ ರೋಡು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವಾಗಲೇ ಹಿಂಗೇನು ಮಾನ್ಸೂನಿಗೆ ಹೆಂಗೋ ಏನೋ ಗೊತ್ತಿಲ್ಲ. ಓ ಮೈ ಗಾಡ್, ಇಟ್ಸ್ ದ ಫಾಲ್ಸ್, ಸೋ ಬ್ಯೂಟಿಫುಲ್. ಫೈನಲಿ ರೀಚ್ ಆದೀವಿ ಗಾಯ್ಸ್. ಇನ್ನೇನು ಸ್ನಾನ ಮಾಡ್ಕೋತೀವಿ. ಬರೋರು ಕೇರ್ಫುಲ್ ಆಗಿರ್ರಿ, ಹೇಳೋದು ಅದೊಂದೇ ನಿಮ್ಗೆ. ಆಲ್ಮೋಸ್ಟ್ ಎಲ್ಲ ಘಟನೆ ಅದು ನೋಡ್ತಿರ್ತೀವಿ ನೀವು ಫಾಲ್ಸ್ ಒಳಗೆ, ಹೆಂಗಾಯ್ತು ಕಾಲು ಜಾರ್ತು. ಸೊ ಹುಷಾರಾಗಿರ್ರಿ ಅಷ್ಟೇ. ಗಾಯ್ಸ್, ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ಫಾಲ್ಸ್ ನೋಡಿದ್ರಲ್ಲ ಹಿಂಗೆ ಕಾಣತ್ತಲ್ಲ. ಫಾಲ್ಸ್ ಮಾತ್ರ ಸಖತ್ತಾಗೈತಿ. ಬರೋರು ಒಂದು ಸ್ವಲ್ಪ ಬೇಗನೆ ಬರ್ರಿ. ವಾಪಸ್ 3-4 ಗಂಟೆ ಮೇಲೆ ಅಂತೂ ಬರೋಕೆ ಹೋಗ್ಬಿಟ್ರಿ. ಬಂದರೆ ಆ ಕಡೆ ಹೋಗೋದು ನಿಮಗೆ ಭಾಳ ಲೇಟ್ ಆಗುತ್ತೆ. ಸೊ ನಿನ್ನ ನೋಡಿದ್ರಿ ಫಾಲ್ಸ್ ಅಂತೂ ಅದು ಆ ಥರ ಅಷ್ಟು ಸರಿ ಅನಿಸ್ತಿಲ್ಲ. ಇದು ಹೆಂಗೈತೆ ಬೈ ಫಾಲ್ಸ್? ಬೈ ಇದು ಬೆಂಕಿ ಬೈ. ಒಂದು ಸತಿ ವಿಸಿಟ್ ಮಾಡಿರಿ, ಬಟ್ ಸ್ವಲ್ಪ ಮಳೆ ಆದಾಗ ಬರ್ರಿ. ಸ್ವಲ್ಪ ನೀರು ಕಮ್ಮಿ ಐತಿ, ಬಟ್ ಮಸ್ತ್ ಐತಿ ಬೆಂಕಿ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಒಂದು ಟೆಂಪಲ್ ಐತಿ, ನೋಡೋಣ. ಟೈಮ್ ಸಿಕ್ಕರೆ ಟೆಂಪಲ್ ಹೋಗ್ತೀವಿಲ್ಲ ಅನ್ಸಿದ್ರೆ ಬೆಂಗಳೂರು ಹೋಗ್ತೀವಿ. 1 hour later. 625 ಮಟ್ಟ ಐತಿ. ಕಂಟೆಂಟ್ ಕ್ರಿಯೇಟರ್ ಸಂಚಾರಿ ಸಾಗರ್ ಅವರು ವಾಮಿಟ್ ಮಾಡತ್ತಾರ. ಇವಾಗಂತೂ ಒಂದು ಎಷ್ಟು ಬೈ ಸ್ಟೆಪ್ಸ್ 625 ಮೇಲೆ ಆಗ್ಯಾವು. ಲಿಟ್ರಲಿ ವಾಮಿಟ್ ಆಯಿತು, ಯಾಕಂತ ಗೊತ್ತಿಲ್ಲ. ಈ ಥರ ಎಲ್ಲೂ ಆಗಿದ್ದಿಲ್ಲ. ಸೈಕ್ ಐತೆ ಮಾತ್ರ ಪ್ಲೇಸ್. ಬರ್ರಿ ವಿಸಿಟ್ ಮಾಡಿರಿ. ಇದ್ರ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಯಾರು ಬರ್ತೀರಿ ಮ್ಯಾಪ್ ಲೊಕೇಶನ್ ಹಾಕೊಂಬರ್ರಿ. ಬಟ್ ಈಗ ಒಂದು 675 ಸ್ಟೆಪ್ಸ್ ಅಂತೂ ಏರಿವಿ. ಇನ್ನೂ ಒಂದು 500 ಮೇಲೆ ಅದಾವು. ನೋಡೋಣ ಎಷ್ಟಾಗುತ್ತೆ. ಇದು ಮಾತ್ರ ಒಂದೇ ಸ್ಟಾಪ್ ಹಾಕಿವಿ. ಆಲ್ರೆಡಿ ವಾಮಿಟ್ ಆಯಿತು, ಊಟ ಇಲ್ಲ. ಸೊ ಬರೋರು ಒಂದು ಸ್ವಲ್ಪ ಫ್ರೂಟ್ಸು ಇಲ್ಲ ಏನಾದರೂ ತೊಗೊಂಬರ್ರಿ. ಈ ಪ್ಲೇಸಿಗೆ ಏನು ಬಂದಿರ್ತೀರಲ್ಲ, ಈ ಪ್ಲೇಸಿಗೆ ಬಂದಾಗ ಇದು ಒಂದೇ ಶಾಪ್ ಐತಿ. ಇದೊಂದು ಶಾಪ್ ಬಿಟ್ಟು ನಿಮ್ಗೆ ಕೆಳಗಡೆನೂ ಯಾವ ಶಾಪು ಸಿಗೋಲ್ಲ, ಇರೋದು ಇದೊಂದು. ಕೆಳಗಡೆ ಹೋಗ್ಬೇಕಾದ್ರೂ ಏನಾದರೂ ತೊಗೊಂಡು ಹೋಗ್ರಿ. ಇಲ್ಲಾಂದ್ರೆ ಹೊಳ್ಳಿ ಬರ್ಬೇಕಾದ್ರೆ ನಿಮಗೆ ಫುಲ್ ಟಫ್ ಆಗುತ್ತೆ. ಬರಬೇಕಾದ್ರೆ ಇಲ್ಲಿ ಬಂದು ನೀವು ಏನಾದರೂ ಆರಾಮಾಗಿ ಒಂದು ಸ್ವಲ್ಪ ಮಜ್ಜಿಗೆ ಇರುತ್ತೆ, ಟೀ ಇರುತ್ತೆ, ಇಲ್ಲ ಕಾಫಿ ಇರುತ್ತೆ, ಲೈಕ್ ಸ್ನ್ಯಾಕ್ಸ್ ಇರುತ್ತೆ, ಆರಾಮ್ ತಿನ್ಕೊಂಡು ಹೋಗ್ರಿ. 50 ಓನ್ಲಿ 50. ನಿಮ್ಗೆ ಕನ್ನಡ ಬರುತ್ತಾ ಸರ್? ಕನ್ನಡ ಸ್ವಲ್ಪ ಹಂಗೆ ಶೂಟಿಂಗ್ ಇರ್ತೈತಿಲ್ಲ. ಶೂಟಿಂಗ್ ಆ್ಯಕ್ಟ್ರ್ ಅಂತವ್ರ ಯಾವ ಪಿಕ್ಚರ್ ಮಾಡಿರಿ? ಹೌ ಮೆನಿ ಬಾಹುಬಲಿ. ಮಯೂರ ಟೋಪಿ ಶೂಟಿಂಗ್. ಟೋಪಿ ಶೂಟಿಂಗ್. ಹಾಂ ವೀರಪ್ಪಣ್ಣ ಅವ್ರಿಗೆ ಅವರ ಕಿಂಗ ಅಂತ. ಫೈನಲಿ ಮೇಲೆ ಬಂದ್ವಿ ಗೈಸ್. ಬಂದ ತಕ್ಷಣ ಅಲ್ಲಿ ಹೇಳಿದ್ನಲ್ಲ ಅವಾಗಲೇ ಅಮೌಂಟ್ ಡೆಪಾಸಿಟ್ ಕೊಟ್ಟಿರ್ತೀವಿ ಅಂತೇಳಿ. ಏನಕ್ಕಪ್ಪ ಅಂದ್ರೆ ಪ್ಲಾಸ್ಟಿಕ್ ಅದು ತೊಗೊಂಡೋಗಿರ್ತೀವಲ್ಲ, ಸೊ ಅದನ್ನು ಇಲ್ಲಿ ಬಂದು ತಿರುಗಿ ತೋರಿಸಿದ್ರೆ ಅಮೌಂಟ್ ನಿಮಗೆ ರಿಫಂಡ್ ಮಾಡ್ತಾರೆ. ಇವಾಗ ಕ್ಲೈಮೇಟ್ ಮಾತ್ರ ಸಕ್ಕತ್ತೈತೆ. ಫಾಲ್ಸ್ ಅಂತೂ ನೋಡ್ಕೊಂಬಂದ್ವಿ. ಇನ್ನೇ ನೆಕ್ಸ್ಟು ಟೆಂಪಲ್ಗೇನು ಹೋಗೋಲ್ಲ, ತುಂಬ ಲೇಟ್ ಆಯಿತು. ಡೈರೆಕ್ಟಾಗಿ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬಿಡ್ತೀವಿ. ಈ ಕಡೆ ಹೋದ್ರೆ ಸೊ ಇನ್ನೇನು ಬೆಂಗಳೂರಿಗೆ ಹೋಗೋದು ಒಂದೇ. ಸೊ ಟೆಂಪಲ್ ಇಲ್ಲೇ ಐತೆ. ಫಾಲ್ಸ್ ಬಿಟ್ಟು ಟೆಂಪಲ್ ನೋಡೋದಿದ್ರೆ ನೋಡ್ಬೋದು ನೀವು. ಊಟ ಅಂತೂ ಮಾಡ್ಕೊಂಡ್ವಿ ಇಷ್ಟು ಬೇಗ, ಯಾಕಂದರೆ ನೈಟು ಸ್ವಲ್ಪ ಹೋಗ್ತಿದ್ದೀವಲ್ಲ, ಸೊ ಬೇಗ ಹೋಗ್ಬೇಕು, ಡ್ಯೂಟಿ ಐತಿ. ಬೆಳಗ್ಗೆನೂ ಇಲ್ಲೇ ಟಿಫಿನ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಮಜ್ಜಿಗೆ ಕುಡಿದಿದ್ವಲ್ಲ,
ಸೊ ಬೆಳಗ್ಗೆ ಟಿಫಿನ್ ಮಾಡ್ಕೊಂಡಿವಲ್ಲ ಇದೇ ಶಾಪು. ಇವಾಗ ಕೊಳ್ಳಿ ಹಿಲ್ಸ್ ಹೋಗಿದ್ದೀವಿ. ಟೋಟಲ್ ಆಗಿ ಇವಾಗ ಇಳಿತಾ ಇದೀವಿ, ವಾಪಸ್ ಹೋಗ್ತಾ ಇದೀವಿ. ಟೈಮ್ ನೋಡ್ರಿ 9:48. ಒಂದು ವ್ಯೂ ಐತೆ ತಡ್ರಿ ತೋರಿಸ್ತೀನಿ. ವ್ಯೂ ಮಾತ್ರ ಸೈಕ್ ಐತಿ. ಇಷ್ಟೇ ಜಾಗ ಐತಿ, ಏನೂ ಕಾಣಂಗಿಲ್ಲ, ಫುಲ್ಲು ಕತ್ಲು. ಇನ್ನೂ ಹೆರಕಿನ್ಮೆಂಟ್ ಎಷ್ಟು ಗೊತ್ತಿಲ್ಲ. ಈಗ ಒಂದು 72 ಒಳಗಡೆ ಸ್ವಲ್ಪ ಇಳಿದೀವಿ. ಮೊನ್ನೆ ಹತ್ತಿದ್ವಿ, ಈಗ ಇಳಿಯಾತೀವಿ. ಏನೇನೋ ಕಾಣತ್ತಿಲ್ಲ, ನಿಮ್ಮ ಲೈಟ್ ಕಾಣ್ತಿರ್ಬೋದು ಅಲ್ಲಿ ಕೆಳಗಡೆ. ನಾವು ಬರತ್ತೆ ಕೊಳ್ಳಿ ಹಿಲ್ಸ್ ಒಳಗಡೆ. ಮರ ನೋಡ್ರಿ ಹೆಂಗೆ ಬಿದ್ದೈತೆ. ಯಾರೆಲ್ಲ ಬರ್ತಿರ್ತೀರಿ ಸ್ವಲ್ಪ ಕೇರ್ಫುಲ್ಲಾಗಿ ನೈಟ್ ಡ್ರೈವ್ ಮಾಡಿರಿ. ಅಷ್ಟು ನೋಡ್ರಿ ಇಲ್ಲಿ ಅಷ್ಟು ಮುಂದೆ ನೋಡಿ, ಇಲ್ಲಿ ಡಬಲ್ ABS ಅದಾವು. ಗಾಡಿ ಆನ್ ಸ್ಪಾಟ್ ನಿಂತು ಬರೋರ್ಗೆ ಹೇಳೋದು ಇಷ್ಟೇ, ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ರಿ. ಮಳೆಗಳು ಇತ್ತಂದ್ರೆ ಪ್ರಾಬ್ಲಮ್ಸ್ ಹಾಕೊಂಬರ್ರಿ. ಪ್ರಾಬ್ಲಮ್ಸ್ ಇದ್ರೆ ಬೆಸ್ಟು. ಗಾಡಿ ಅಪೋಸಿಟ್ ಬರ್ತಾ ಇರ್ತಾವೆ ನೋಡ್ರಿ. ಅಪೋಸಿಟ್ ಬಂದ ನಿಮಗೆ ಹೋಗೋದಾಗ ಲವ್ ಸ್ಪೀಡ್ ಇತ್ತಂದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಸೆಕೆಂಡ್ ಲೈಟ್ ಆಗಿ ತೋರಿಸ್ತೀನಿ ನೋಡ್ರಿ ಹೆಂಗೆ ಬಿದ್ದೈತಿ. ಹೌದಾ, ಬೆಟ್ಟ ಕೊಳ್ಳಿ ಹಿಲ್ಸ್ ಎಲ್ಲ ಮುಗಿಸ್ಕೊಂಬಂದ್ವಿ. 214 ಕಿಲೋಮೀಟ್ರ್ ಐತೆ. ಲಾಸ್ಟ್ ಬೆಂಗಳೂರಿಗೆ ಹೋಗ್ಬೇಕಾ. ಬೆಂಗಳೂರು 240 PG ಇದನ್ನಾಗಿನಲ್ಲ. ಸೊ ಹಂಗಾಗಿ 230 ತೋರಿಸುತ್ತಾ. ಟೋಲು ತಮಿಳ್ನಾಡು ಟೋಲು ಇಲ್ಲಂಗೆ ನಿಂತಿದ್ವಿ. ನಮಗೆ 63 ಗಾಡಿ ಹುಬ್ಳಿದು. ಕನ್ನಡದವ್ರು ಅಂದ ತಕ್ಷಣ ಒಂಥರ ಏನೋ ಸಂತೋಷ ರೀಪ್ಪ. ಅದ್ರಾಗ ನಾವು ಉತ್ತರ ಕರ್ನಾಟಕದವರು. ಎಲೆ ಅಡಿಕೆ ತಿನ್ನತ್ತಾರ ನೋಡಿ ಇವರು ಹಿಡ್ಕೊಂಡು ಅಗಳೇ ಯಾವಾಗ ಅದು ಎಲೆ ಅಡಿಕೆ ಅಗಳೇ ಹಿಡ್ದಾರ ನೋಡ್ರಿ. ಅಲ್ಲಿ ಚಾಲೋ ಆತೇನು ಮಾತು, ಬಿಡಂಗಿಲ್ಲ ರೇಖ. ಫೈನಲಿ ಬೆಂಗಳೂರು ರೀಚ್ ಆದ್ವಿ ನೋಡ್ರಿ. ಟೋಲ್ ಇಲ್ಲೇ ಐತೆ. ಇನ್ನೇನು PG ಹೋಗ್ಬೇಕು. PG ಹೋಗಿ ಎಲ್ಲರನ್ನೂ ಬಿಟ್ಟು ನಾವು ರೆಸ್ಟ್ ಮಾಡ್ಬೇಕು. ಇದೇ ಥರ ಕಂಟಿನ್ಯೂ ವ್ಲಾಗ್ಸ್ ಬರ್ತಾ ಇರ್ತಾವೆ. ಅಯ್ಯೋ ವಿಡಿಯೋ ಇಷ್ಟ ಆದ ಅನ್ಕೋತೀನಿ. ವಿಡಿಯೋ ಇಷ್ಟ ಆದಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಟೇಕ್ ಕೇರ್. ಸೊ ಟಯರ್ಡ್ ಭಾಳ ಆಗಿಬಿಟ್ಟಿವಿ. ಅಂದ್ಕೊಂಡು ಟೈಮಿಗೆ ಬಂದೀವಿ, ಕರೆಕ್ಟ್ ಟೈಮಿಗೆ. ಸ್ಟಾಪ್ ಭಾಳ ಹಾಕೊಂಡ್ಬಂದೀವಿ.